ಆತ್ಮೀಯರೇ, ನಾನು ದೊಡ್ಡಬಸಪ್ಪ ಬಿ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ದ್ವಿಸ್ಥಾನ ಪಲ್ಲಟದ ಬಗ್ಗೆ ಒಂದು ಪ್ರಯೋಗವನ್ನ ಮಾಡೋಣ. ಈ ಪ್ರಯೋಗಕ್ಕೆ ಬೇಕಾಗುವ ಸಾಮಗ್ರಿಗಳೆಂದರೆ ಸೀಸದ ನೈಟ್ರೇಟ್, ಲೆಡ್ ನೈಟ್ರೇಟ್ ಅಂತಲೂ ಕರಿತೀವಿ ಇದಕ್ಕೆ. ಈ ಹಿಂದೆ ನಾವು ಇದೇ ಸಂಯುಕ್ತದಿಂದ ರಾಸಾಯನಿಕ ವಿಭಜನೆಯ ಪ್ರಯೋಗವನ್ನು ಸಹಿತ ಮಾಡಿದ್ವಿ, ಸೀಸದ ನೈಟ್ರೇಟ್. ಆಮೇಲೆ ಪೊಟ್ಯಾಷಿಯಂ ಅಯೋಡೈಡ್ ಒಂದು ಡ್ರಾಪರ್ ನೀರು, ಪ್ರಣಾಳಗಳು, ಟೆಸ್ಟ್ ಟ್ಯೂಬ್ಸ್. ಈಗ ಪ್ರಯೋಗವನ್ನು ಮಾಡುವ ವಿಧಾನವನ್ನ ನೋಡೋಣ. ಸ್ನೇಹಿತರೆ, ನಾನೀಗಾಗಲೇ ಈ ಸೀಸದ ನೈಟ್ರೇಟಿನ ಸ್ವಲ್ಪ ಭಾಗವನ್ನ ತೆಗೆದುಕೊಂಡು ಅದನ್ನ ನೀರಿನಲ್ಲಿ ಕರಗಿಸಿ ಸೀಸದ ನೈಟ್ರೇಟಿನ ದ್ರಾವಣವನ್ನ ನಾನು ಈಗಾಗಲೇ ತಯಾರಿಸಿಟ್ಟುಕೊಂಡಿದ್ದೇನೆ. ಯಾಕಂದ್ರೆ ಸೀಸದ ನೈಟ್ರೇಟ್ ಅನ್ನ ಕರಗಿಸ್ಲಿಕ್ಕೆ ಬಹಳಷ್ಟು ಸಮಯ ತೆಗೆದುಕೊಳ್ತದೆ. ಅದೇ ರೀತಿ ನಾನು ಮತ್ತೊಂದು ಪ್ರಣಾಳದಲ್ಲಿ ಪೊಟ್ಯಾಷಿಯಂ ಅಯೋಡೈಡಿನ ದ್ರಾವಣವನ್ನು ಸಹಿತ ತಯಾರಿಸಿಟ್ಟುಕೊಂಡಿದ್ದೀನಿ. ಈ ಪೊಟ್ಯಾಷಿಯಂ ಅಯೋಡೈಡ್ ಬಹಳಷ್ಟು ಬೇಗನೆ ನೀರಿನಲ್ಲಿ ಕರಗುತ್ತೆ. ಈ ಎರಡು ಸಂಯುಕ್ತಗಳ ದ್ರಾವಣಗಳನ್ನ ನಾನು ಈಗ ತಯಾರು ಮಾಡಿ ಇಟ್ಟುಕೊಂಡಿದ್ದೇನೆ. ಈಗ ಸೀಸದ ನೈಟ್ರೇಟಿನ ದ್ರಾವಣವನ್ನ ಒಂದು ಪ್ರಣಾಳದಲ್ಲಿ ತೆಗೆದುಕೊಂಡು ಅದಕ್ಕೆ ಪೊಟ್ಯಾಷಿಯಂ ಅಯೋಡೈಡಿನ ದ್ರಾವಣವನ್ನ ಹಾಕಿದಾಗ ಅಲ್ಲಿ ಯಾವ ರೀತಿ ರಾಸಾಯನಿಕ ಕ್ರಿಯೆ ನಡೆದು ಬಣ್ಣದಲ್ಲಿ ಯಾವ ರೀತಿ ಬದಲಾವಣೆ ಆಗ್ತದ ಅನ್ನೋದನ್ನ ತಾವು ಗಮನಿಸಿ. ನಾನೀಗ ಸೀಸದ ನೈಟ್ರೇಟಿನ ದ್ರಾವಣವನ್ನ ಒಂದು ಪ್ರಣಾಳದಲ್ಲಿ ತೆಗೆದುಕೊಳ್ತೇನೆ. ಈ ಸೀಸದ ನೈಟ್ರೇಟಿನ ದ್ರಾವಣ ವರ್ಣರಹಿತವಾಗಿರುವುದನ್ನ ಗಮನಿಸಿರಿ. ಈ ಸೀಸದ ನೈಟ್ರೇಟಿನ ದ್ರಾವಣಕ್ಕೆ ನಾನೀಗ ಪೊಟ್ಯಾಷಿಯಂ ಅಯೋಡೈಡಿನ ದ್ರಾವಣವನ್ನ ಈ ಒಂದು ಡ್ರಾಪರ್ನ ಸಹಾಯದಿಂದ ಹಾಕ್ತೇನೆ. ಸ್ವಲ್ಪ ಹಾಕ್ಬೇಕು, ಬಹಳಷ್ಟು ಹಾಕಬಾರ್ದು. ನೋಡಿ, ಬಣ್ಣದಲ್ಲಾಗುವ ಬದಲಾವಣೆಯನ್ನ ಗಮನಿಸಿ ಸ್ನೇಹಿತರೆ. ಹಳದಿ ಬಣ್ಣ, ಹಳದಿ ಬಣ್ಣದ ಪ್ರಕ್ಷೇಪ ಉಂಟಾಗುವುದನ್ನ ಗಮನಿಸಿ. ಈ ಹಳದಿ ಬಣ್ಣದ ಪ್ರಕ್ಷೇಪ ಅಂದರೆ ಕರಗದೇ ಇರುವ ವಸ್ತುವಿಗೆ ನಾವು ಪ್ರಕ್ಷೇಪ ಅಂತ ಕರಿತೀವಿ. ಈ ಒಂದು ಕ್ರಿಯೆಯನ್ನ ನಾವು ಪ್ರಕ್ಷೇಪಣ ಕ್ರಿಯೆ ಅಂತನೂ ಕರಿತೀವಿ. ದ್ವಿಸ್ಥಾನ ಪಲ್ಲಟ ಕ್ರಿಯೆಯನ್ನ ಪ್ರಕ್ಷೇಪಣ ಕ್ರಿಯೆ ಅಂತನೂ ಕರಿತೀವಿ. ಯಾಕಂತಂದ್ರೆ ಆ ದ್ರಾವಣದಲ್ಲಿ ಕರಗದೇ ಇರತಕ್ಕಂತಹ ಒಂದು ಸಂಯುಕ್ತ ಇರ್ತದ. ಈಗ ಈ ಹಳದಿ ಬಣ್ಣದ ಸಂಯುಕ್ತ ವಸ್ತು ಯಾವುದು ಅಂತಂದ್ರೆ ಸೀಸದ ಅಯೋಡೈಡ್. ಪೊಟ್ಯಾಷಿಯಂ ಅಯೋಡೈಡ್ ಹೋಗಿ ಸೀಸದ ಅಯೋಡೈಡ್ ಆಯ್ತು. ಅದು ಕರಗದೆ ಪ್ರಣಾಳದ ತಳದಲ್ಲಿ ಉಳಿದಿದೆ. ಮೇಲ್ಗಡೆ ಇರತಕ್ಕಂತಹ ದ್ರಾವಣ ಅದು ಪೊಟ್ಯಾಷಿಯಂ ನೈಟ್ರೇಟಿನ ದ್ರಾವಣ. ಸೀಸದ ನೈಟ್ರೇಟ್ ಹೋಗಿ ಪೊಟ್ಯಾಷಿಯಂ ನೈಟ್ರೇಟ್ ಆಯ್ತು. ಆಮೇಲೆ ಪೊಟ್ಯಾಷಿಯಂ ಅಯೋಡೈಡ್ ಹೋಗಿ ಸೀಸದ ಅಯೋಡೈಡ್ ಆಗಿ ಪರಿವರ್ತನೆ ಹೊಂದಿತು. ಇಲ್ಲಿ ಈ ಸೀಸದ ನೈಟ್ರೇಟ್ ಮತ್ತು ಪೊಟ್ಯಾಷಿಯಂ ಅಯೋಡೈಡ್ ಸಂಯುಕ್ತಗಳ ನಡುವೆ ರಾಸಾಯನಿಕ ಕ್ರಿಯೆ ನಡೆದಾಗ ಅಲ್ಲಿ ಸೀಸ ಮತ್ತು ಪೊಟ್ಯಾಷಿಯಂ ಅಯಾನುಗಳ ನಡುವೆ
ವಿನಿಮಯ ಕ್ರಿಯೆ ನಡೀತದ. ಹೀಗೆ ಅಯಾನುಗಳ ವಿನಿಮಯ ಕ್ರಿಯೆಯಿಂದ ನಡೆಯುವ ರಾಸಾಯನಿಕ ಕ್ರಿಯೆಯನ್ನ ನಾವು ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿತೀವಿ. ಓಕೆ ಸ್ನೇಹಿತರೆ, ನೋಡಿ ಕೆಳಗಡೆ ಕರಗದೇ ಇರತಕ್ಕಂತಹ ಸೀಸದ ಅಯೋಡೈಡ್ ಇರುವುದನ್ನ ಗಮನಿಸಿ. ನಾನೀಗ ಇಲ್ಲಿ ನಡೆಯುವ ರಾಸಾಯನಿಕ ಕ್ರಿಯೆಯ ಸಮೀಕರಣವನ್ನ ಬರೆದು ತಿಳಿಸ್ತೇನೆ. ನೋಡಿ ಸ್ನೇಹಿತರೆ, ಸೀಸದ ನೈಟ್ರೇಟ್ PbNO3 2 ಪ್ಲಸ್ ಪೊಟ್ಯಾಷಿಯಂ ಅಯೋಡೈಡ್ Ki ಇವುಗಳ ನಡುವೆ ರಾಸಾಯನಿಕ ಕ್ರಿಯೆ ನಡೆದು ಅಯಾನುಗಳ ವಿನಿಮಯ ನಡೆದು ಸೀಸದ ಅಯೋಡೈಡ್ ಉಂಟಾಗ್ತದ. ಸೀಸದ ಅಯೋಡೈಡಿನ ಅಣುಸೂತ್ರ PbI2 ಪ್ಲಸ್ ಪೊಟ್ಯಾಷಿಯಂ ನೈಟ್ರೇಟ್ ದ್ರಾವಣ ಉಂಟಾಗ್ತದ. ಪೊಟ್ಯಾಷಿಯಂ ನೈಟ್ರೇಟಿನ ಅಣುಸೂತ್ರ KNO3. ಓಕೆ, ಈಗ ಈ ಸಮೀಕರಣವನ್ನ ನಾವು ಸರಿದೂಗಿಸ್ಬೇಕು. ಇಲ್ಲಿ ಸೀಸದ ಒಂದ ಪರಮಾಣು ಅದ, ಇಲ್ಲಿ ಒಂದ ಪರಮಾಣು ಅದ. ನೈಟ್ರೇಟಿನ ಎರಡು ಘಟಕಗಳದವ, ಇಲ್ಲಿ ನೈಟ್ರೇಟಿನ ಒಂದೇ ಘಟಕ ಅದ. ಸೊ ಇಲ್ಲಿ ನಾವು ಎರಡನ್ನ ಮಾಡ್ಕೊಳ್ಬೇಕಾಗತ್ತ. ಇಲ್ಲಿ ಎರಡನ್ನ ನಾವು ಮಾಡ್ಕೊಂಡಾಗ ಪೊಟ್ಯಾಷಿಯಮಿನ ಎರಡು ಪರಮಾಣುಗಳಾಗ್ತಾವ, ಇಲ್ಲಿ ಪೊಟ್ಯಾಷಿಯಮಿನ ಒಂದೇ ಪರಮಾಣು ಅದ. ಸೊ ನಾವು ಇಲ್ಲಿ ಎರಡನ್ನ ಮಾಡ್ಕೊಳ್ಬೇಕಾಗ್ತದ. ಈಗ ಈ ಒಂದು ಸಮೀಕರಣ ಸಮತೋಲನ ಸ್ಥಿತಿ ಒಳಗ ಅದ. ಈ PbI2 ಏನದ, ಸೀಸದ ಅಯೋಡೈಡ್, ಇದು ಪ್ರಕ್ಷೇಪಣ ಹೊಂದಿ ತಳದಲ್ಲಿ ಸಂಗ್ರಹ ಆಗತ್ತ. ಓಕೆ ಸ್ನೇಹಿತರೆ, ಹೀಗೆ ಎರಡು ಸಂಯುಕ್ತಗಳ ನಡುವೆ ಅಯಾನುಗಳ ವಿನಿಮಯದಿಂದ ನಡೆಯುವಂತಹ ರಾಸಾಯನಿಕ ಕ್ರಿಯೆಯನ್ನ ನಾವು ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿತೀವಿ, ಅಥವಾ ಪ್ರಕ್ಷೇಪಣ ಕ್ರಿಯೆ ಅಂತನೂ ಕರಿತೀವಿ. ಓಕೆ, ಎಲ್ಲರಿಗೂ ಧನ್ಯವಾದಗಳು.